ಈ ಟ್ರೈನಿಗೆ ಬರ್ಬೇಕಂದ್ರೆ ರಿಸರ್ವೇಶನ್ ಮಾತ್ರ ಬೆಳಗಾವಿ ಹುಡುಗರು ಇದ್ರ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ರಿ. ಬಟ್ ಫ್ಯಾಮಿಲಿ ಇದ್ರ ಮಾತ್ರ ಬರಾಕ್ ಹೋಗಿಲ್ಲ. ಆರಾಮ್ ನನ್ನ ಮಕ್ಕಳು ಭಾಳ ಇಲ್ಲ. ಮಾತಾಡಕ್ ದಾರಿ ಇರಂಗಿಲ್ಲ. ಇನ್ನೊಂದು ವಾಶ್ರೂಮ್ ಕ್ಲೀನ್ ಇಲ್ಲ. ನಾವು ಬಂದಾಗಿಂದ್ರೆ ಅಷ್ಟು ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ. ವಿಡಿಯೋ ಮಾಡಕ ಮನ್ಸಾಗಿಲ್ಲ. ಈಗ ನಿಮಗ್ ಇಲ್ಲ 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 ನಿಮ್ಮ ಯಾರು ಫ್ಯಾಮಿಲಿ ಹೊಂಟಿದ್ರೆ ನಿಮ್ಗೆ ಯಾಕೆ ಬೇಕದು? फैमिली में लीलाए चलवरे तू न संभाले तो हमें कौन संभाल. ನೀವು ಆಡಕ್ ಬರುತ್ತೆ ನಿಮ್ಗ? ಎಂತಹ ದುರ್ವಿಧಿ ಇದೆಂತಹ ಬಂದಿದ್ರೆ ನಾ ಪಾಪುಗಳು ಹಾಯ್ ಇವ ಯಾರೇ? ಶೂಟ್ ಕರ್ ಶೂಟ್. ಎಷ್ಟು ಚಂದ ಚೆನ್ನಾಗಿ ಅನ್ಕೊಂಡಿನಿ. ಇವತ್ತು ಬಂದ 5th ಡೇ ಆಫ್ ಇದು ಬಂದ ಎದಕ್ಕೆ ವಿಡಿಯೋ ಮಾಡಕ್ಕೆ ವಿಡಿಯೋ ಮಾಡಕ್ ಬಾರ್ದು ಅಂತಿದ್ದೆ. ಎದಕ್ ಮಾಡಕ್ಕೆ ಮಾರ್ನಿಂಗ್ ಮಾಡಿಸ್ಬೇಕು ಅನ್ಕೊಂಡಾಗ ಅಷ್ಟು ಇರಿಟೇಟ್ ಆಗಿತ್ತು ಈ ಟ್ರೈನ್ದಾಗ. ಅಂದ್ರ ಎದಕ್ಕಾದ್ರೂ ಸ್ಲೀಪರ್ ಬುಕ್ ಮಾಡಿ ಅನ್ಸ್ಕೊಟ್ಟು. ಸ್ಲೀಪರ್ ಬುಕ್ ಮಾಡೋದಕ್ಕಿಂತ AC ಸಿಕ್ತಂಗ ಬರ್ಬೇಕಿತ್ತು. ಇಲ್ಲ ನಾವು ಬರಬಾರ್ದಿತ್ತು. ಈ ಕಡೆ ನೋಡ್ರಿ ಮತ್ತೆ ಈ ಕಡೆ ಇಲ್ಲಿ ಇದು ಸ್ಲೀಪರ್ ಕೋಚ್. ಈ ಸ್ಲೀಪರ್ ಕೋಚ್ ದಾಗ ಜನರಲ್ ಹೆಂಗ್ ಮಕ್ಕೊಂಡಿರ್ತಾರಲ್ಲ, ಗಾಂಧಿ ಇಲ್ಲಲ್ಲ ಹಂಗ್ ಮಕ್ಕೊಂಡ್ರ ಅದೆಲ್ಲ ವಿಡಿಯೋ ಮಾಡ್ಬೇಕಂತಿದ್ದೆ. ಬಟ್ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ. ಈಗ ಏನ್ ಮಾಡೋದು, ನಿಮಗೂ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕಂತ ಈಗ ವಿಡಿಯೋ ಮಾಡಾತೀನಿ. ಯಾರಿಗಾದ್ರು ಸ್ಲೀಪರ್ ಆದ್ರೆ ಸಿಕ್ಕೇಳ್ಕೊಂಡು ಹೋಗಿ ಬಂದ್ಬಿಡ್ಬೇಕಂತ ಏನಾದ್ರು ಜ್ಞಾನ ಇರ್ತದ. ಹುಡುಗರು ಹೆಂಗಾರು ಅಡ್ಜಸ್ಟ್ ಮಾಡ್ಬೋದು. ಆದ್ರೆ ಫ್ಯಾಮಿಲಿ ಏನಾದ್ರು ಅಡ್ಜಸ್ಟ್ ಮಾಡ್ಕೊಂಡು ಅಂತಿದ್ರು ಬರಕ್ ಹೋಗಿದ್ವಿ. ಹೇಳಕ್ಕಂದ್ರೆ ಇಲ್ಲಂತರು ಸ್ಲೀಪರ್ ಜನರಲ್ ಒಂದ ತರ ಐತಿ. ಎದಕ್ಕೂ ಇಲ್ಲಿ TC ಆರಾಮ್ ಕೊಡಲ್ಲ. ಹೇಳ್ತಾರೆ ಇಲ್ಲಿಂದ 4 ಸ್ಟೇಷನ್ ಇದು ಏನ್ ಮಾಡ್ತಾರಂದ್ರ ಅವ್ರಿಗೆ ಟಿಕೆಟ್ ಕೊಟ್ಟಿರ್ತಾರೆ. ಒಂದು ಸ್ಟೇಷನ್ ಇಂದ ನಾವು ಬಂದಾಗ ಅವ ಬಂದು ಹೇಳ್ತಾನೆ ಏನಂದ್ರೆ ಈಗ ನಮ್ದು ಸ್ಟೇಷನ್ ಐತಿ ಸರಿ ನಮ್ ಸೀಟ್ ಐತೆ ಅಂತ ಹೇಳ್ಕೊಂಡಿರ್ತಾನೆ. ಅವನಿಗೆ ಗ್ಯಾರಂಟಿ ಕೊಟ್ಟು ಅವನಿಗೆ ಎಷ್ಟು ಮಟ ನಮ್ದು ಅವ್ರ ಜೀವ ಹೋಗಿರ್ಬೇಕು. ಸೋಲಿಗೆ ಇದು ಒಳಗಿಂದೆಲ್ಲ ತೋರ್ಸ್ಕೊಂಡ್ ಬರ್ತೀವಿ. ಸೊ ಈ ಟ್ರೈನಿಂದ ಸ್ಲೀಪರ್ ಕೋಚ್ ಇದು. ಈ ಕೋಚ್ ದಾಗ ಜನರಲ್ ಗದೆ ಹೆಂಗ್ ತುಂಬ್ಯಾರ ನಿಮ್ ತೋರಿಸ್ತೀನಿ ಬರ್ರಿ. ಸೊ ಇಲ್ಲಿ ಒಂದು ಸ್ಟೇಷನ್ ದಾಗ ನಿಂತೈತಿ. ಸ್ವಲ್ಪ ತಲೆ ಅನ್ಸಾಗತೈತಿ. ಆದ್ರ ಇದು ಬಂದ ಜನರಲ್ ಕಂಪೇರ್ ಮಾಡಿದಾಗ ಎರಡೂ ಸೇಮ. ನೀವು ರಿಸರ್ವೇಶನ್ ಯಾವ್ದ ಜನರಲ್ ಯಾವ್ದ ಗೊತ್ತಾಗಲ್ಲ. ನೋಡ್ರಿ ಹೆಂಗ್ ಹೆಂಗ್ ಅದ ನೋಡ್ರಿ. ಆರಾಮ್ ಮಕ್ಕಳು ಭಾಳ ಇಲ್ಲ. ಇಲ್ಲಿ ಹೆಂಗ ಅಂದ್ರೆ ನಿಮಗ ಒಳಗ್ ಕುಂತಾಗ ನಿಮಗ ಅದ್ರ ಡೀಟೇಲ್ಸ್ ಹೇಳ್ತೀವಿ. ಇನ್ನೊಂದು ಕ್ಲೀನ್ ಏನಿಲ್ಲ ನಿಮಗ್ ಒಂದೊಂದು ಹೇಳೋದು ಏನಂದ್ರ ನಡಿ ಸಂಬಂಧ ಫ್ಯಾಮಿಲಿ ಬರೋ ಮುಂದ ರಿಸರ್ವೇಶನ್ ಸ್ಲೀಪರ್ ಬುಕ್ ಆಗಿ ಖುಷಿ ಆಗಕ್ ಹೋಗ್ಬೇಡ್ರಿ. ಯಾಕಂದ್ರ ಅವ್ರಿಗೆ ಆಪರ್ ಇರಿಟೇಟ್ ಕೊಡ್ತೀರಿ ನೀವು ಅಂದ್ರ ಇನ್ನೊಮ್ಮೆ ಅವ್ರ ಲಾಂಗ್ ಜರ್ನಿ ಜೊತೆ ಮಾಡಂಗಿಲ್ಲ. ಸೊ AC ಕೋಚ್ ಆದ್ರ ಅಷ್ಟ ನೀವು ಮಾಡ್ರಿ, ಇಲ್ಲಾಂದ್ರ ಮಾಡಕ್ ಹೋಗ್ಬೇಡ್ರಿ ಲಾಂಗ್ ಜರ್ನಿ ಒಳಗ. ಅದು ಸ್ಪೆಷಲಿ ಪೂರಿಗೆ ಬರುವಾಗ ಮಾತ್ರ ನೀವು ರಿಸರ್ವೇಶನ್ ಮಾಡಕ್ ಹೋಗ್ಬೇಡ್ರಿ. ಈ ಕಡೆ ಒಂದು ತೋರಿಸ್ಕೊಂಡ್ ಬರ್ತೀನಿ ಬರ್ರಿ. ಈ ಕಡೆನೂ ಸೇಮ್ ಸಿಚುವೇಶನ್. ನಿಮ್ಗೆ ನಡ್ದಾಡಕ್ ದಾರಿ ಇರಂಗಿಲ್ಲ. ಇನ್ನೊಂದು ವಾಶ್ರೂಮ್ ಕ್ಲೀನ್ ಇಲ್ಲ. ನಾವು ಬಂದಾಗಿಂದ್ರೆ ಅಷ್ಟು ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ. ವಿಡಿಯೋ ಮಾಡಕ ಮನ್ಸಾಗಿಲ್ಲ. ಈಗ ನಿಮಗ್ ಹೇಳ್ಬೇಕಂತ ಮಾಡಾತೀನಿ ನೋಡ್ರಿ. ಇದೆಲ್ಲ ಸ್ಲೀಪರ್ ಎಫ್ಸ್. ನಮ್ದು ಇರೋದ S5 ದಾಗ 4 ಸೀಟ್, S9 ದಾಗ 4 ಸೀಟ್. ಟ್ರೈನ್ ನಿಂತಾಗ ಇಲ್ಲಿಂತ್ರ ಅಲ್ಲಿ ಹೋಗ್ಬೇಕಾಗುತ್ತ. ಇಲ್ಲ ನಾವು ಹೊಂಟಿಲ್ಲ. ಇದಕ್ಕೆ ನಾವು ನಡ್ಕೊಂಡು ಹೋಗಾಗ ಅಡ್ಡಡ್ ಮಕ್ಕೊಂಡ್ಬಿಟ್ಟಾರ. ಸೊ ಯಾರಿಗೂ ಇದು ಇಲ್ಲ, ಇರೋ ಇಲ್ಲ. ಸೊ ಇಲ್ಲೊಂದ ನಮಗ ಒಂದು ಪಾಪು ಸಿಕ್ಕೈತಿ. ಆ ಪಾಪು ಒಂಥರ ಅನಾಗತ್ತೇನ. ಆ ಪಾಪುಗ್ರೆ ಮಾತಾಡ್ತೇನೆ ನೀವು ಹಿಂಗ್ ಮನ್ ಕುಂತ್ರ ಹೆಂಗ ಇಲ್ಲ ಇಲ್ಲ ಇಲ್ವಾ. ನಿಮ್ಮ ಹೆಸರು? ನನ್ನ ಹೆಸರು ಆರಾಧ್ಯ. ಕರ್ನಾಟಕ ಸಿದ್ದೇಶ್ವರ್ ಗಲ್ಲಿ 7th ಕ್ರಾಸ್. ಹೌದಾ? ಈಗ ಹೋಗಿ ಬರತ್ತೀರಿ? ಈಗ ಜಗನ್ನಾಥಪುರಿ ಮತ್ತು ಮಾಯಾಪುರಿಗೆ ಹೋಗ್ಬೇಕು. ಸಮ್ಮರ್ ಟ್ರಿಪ್ ನಿಮ್ದು? ಯಾರು ಫ್ಯಾಮಿಲಿ ಹೊಂಟಿದ್ರೆ? ನಿಮ್ಗೆ ಯಾಕೆ ಬೇಕದು? ಫ್ಯಾಮಿಲಿ ಟ್ರಿಪ್ ಎಷ್ಟು ದಿನ ಆಯ್ತು? 10 days. 10 days ಆಯ್ತಾ? ಸಾಂಗ್ ಆಡ್ಬೋದಾ ಕೃಷ್ಣನ್ ಬಗ್ಗೆ? ಜಗನ್ನಾಥ ಚಕಾನೇನ लीलाए चलवरे तू न संभाले तो हमें कौन संभाले. जगन्नाथ चकानेन लीलाए चलवरे तू न संभाले तो हमें कौन संभाले. मेरी नैया है अब तो तेरे हवाले, मेरी नैया है अब तो तेरे हवाले.
तू न संभाले तो हमें कौन संभाले. ಸೂಪರ್, ಕ್ಲಾಪ್ ಮಾಡ್ರು. ಸುಮ್ ಕುಂತಿರಲ್ಲ, ಕ್ಲಾಪ್ ಮಾಡ್ರಿ. ನೀವು ಆಡಕ್ ಬರುತ್ತೆ ನಿಮ್ಗ? ಎಂತಹ ದುರ್ವಿಧಿ ಇದೆಂತಹ ಬಂದಿದ್ರೆ ನಾ ಪಾಪುಗಳು ಆಡಿಸ್ತೀನಿ, ನಾನೇ ಆಡ್ತೀನಿ. ಸೊ ಈ ಟ್ರೈನ್ ಒಳಗ ಇಲ್ಲಿ ಕಂಫರ್ಟ್ ಐತಾ, ಬಾತ್ರೂಮ್ ಎಲ್ಲ ಕ್ಲೀನ್ ಐತಾ? ಸೊ ನೋಡೋರಿಗೆ ಏನ್ ಹೇಳ್ತಿ? ಇಲ್ಲ ತಪ್ಪಿ ಬಂದ್ಬಿಟ್ಟಿಲ್ಲಿ ಸ್ಲೀಪರ್ ಕೋಚ್ಗೆ. ಬಾತ್ರೂಮ್ ಒಟ್ಟ ಚಲೋ ಬಾತ್ರೂಮ್ ಚಲೋ, ಅಡ್ಡಾಡಕ್ಕೂ ಸರಿ ಇಲ್ಲ, ಇರಿಟೇಟ್ ಮಾಡ್ತಾನ ಜನ. ಸೊ ಇವ್ರಿಗೆ ಹೇಳ, ಯಾರಾದ್ರೂ ಇದ್ರ AC ಬುಕ್ ಮಾಡ್ಕೊಂಡ ಬರ್ರಿ, ಇಲ್ಲಾಂದ್ರೆ ಬರಾಕ್ ಹೋಗ್ಬೇಡ್ರಿ ಹೇಳು. AC ಬುಕ್ ಮಾಡ್ಬೇಕು, ಯಾರ ಬಡಾಕ್ ಹೋಗ್ಬ್ಯಾಡ್ರಿ. ಎದಕ್ಕಂದ್ರ ಇಲ್ಲಿ ಫ್ಯಾಮಿಲಿಗೆ ಲೇಡೀಸ್ಗ ಅಷ್ಟೇನ್ ಇದು ಅನ್ಸಂಗಿಲ್ಲ, ಕ್ಲೀನ್ನೆಸ್ ಅನ್ಸಂಗಿಲ್ಲ. ಯಾಕಂದ್ರೆ ಇಲ್ಲಿ ತುಂಬಿರೋರೆಲ್ಲ ಯೂಟ್ಯೂಬ್ ಮಂದಿ ಅವ್ರ ಈ ಏನ್ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವ್ರ ಅದಾರ. ನೀವು ಬರ್ಬೇಕಂದ್ರೆ ಆರಾಮ್ ಕ್ಲೀನ್ ಆಗಿರ್ತೈತಿ, ಚೊಕ್ಕಾಗಿ ಬರ್ತೀರಿ, ಚೊಕ್ಕಾಗಿ ಹೋಗ್ತೀರಿ. ಮತ್ ಈ ಬಿಸಿಲಿಗೆ ಅಂತೂ ಲುಕ್ ಆಗ್ಬಿಡ್ತೀನಿ. ಸೊ ಇದು ಹೇಳ್ಬೇಕಂತಿತ್ತು ನಿಮಗ, ಹೇಳಿದ್ವಿ. ಮತ್ತೆ ಈ ಪಾಪು ಕಡೆಯಿಂದ ನಿಮ್ಗೆ ತಿಳಿಸ್ಬೇಕಂತಿತ್ತ, ತಿಳಿಸಿದ್ವಿ. ಸೊ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ, ಇನ್ನೂ ಡೀಟೇಲ್ಸ್ ಕೊಡ್ತೀನಿ. ಹಾಗೆ ಈ ಟ್ರೈನ್ ಯಾವ್ದು, ಯಾವ ಟ್ರೈನಿಗೆ ಹತ್ಬೇಕು, ಸಿನಿಮಾ ಮುಂದೆ ಬುಕ್ ಮಾಡ್ಬೇಕು, ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಸ್ಟೇ ಟ್ಯೂನ್ ಆಗಿರಿ. ಇನ್ನೂ ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೇಳುದು, ಸಬ್ಸ್ಕ್ರೈಬ್ ಮಾಡ್ಕೊರಂತೆ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಸ್ಟೇ ಟ್ಯೂನ್ ಆಗಿರಿ, ಮತ್ತೆ ಅಪ್ಡೇಟ್ ಕೊಡ್ತೀನಿ. ಈಗ ಬಂದಿದ್ದ ವಿಜಯವಾಡ ರೈಲ್ವೆ ಸ್ಟೇಷನ್. ಇಲ್ಲಿ ಏನೋ ತಿನ್ನಕಂತ ತಗೊಂಡ್ವಿ. ಹಾಯ್ ಬ್ರೋ. Hi, how are you? ಐ ಆಮ್ ಫೈನ್, ಹೌ ಅಬೌಟ್ ಯು? Hallelujah, amen. ಸೊ ಇಲ್ಲಿ ಒಂದು 10 ನಿಮಿಷ ಡ್ರಾಪ್ ಆಗ್ತೈತಿ, ಎಲ್ಲ ಊಟ ಗಿಡ ತಗೋಬೇಕು. ಬಟ್ ನಮ್ದು ಹೆಂಗೈತೆ ಅಂತ ಪರಿಸ್ಥಿತಿ, ವೆಜ್ಜೇ ತಗೋಬೇಕು. ಬಟ್ ಇಲ್ಲಿ ನೋಡಿದ್ರೆ ಯಾಕೆ ಚಿಕನ್ ಅವಶ್ಯಕ ಆಗಿ ನೋಡಿದ್ರೆ ನೀರು ಬೇಕಾಗ್ತವೆ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಫುಡ್ಡಿನ ಸ್ವಲ್ಪ ತ್ರಾಸ ಐತಿ. ನಿಮಗೆ ಏನಾದ್ರು ಬೇಕಂದ್ರೆ ನೀವೇನು ಮಾಡ್ಬೇಕಾ, ಆನ್ಲೈನ್ದಾಗ ಪ್ರಿಫರ್ ಆರ್ಡರ್ ಮಾಡ್ಕೊರಿ. ಈ ಟ್ರೈನಿಗೆ ಬರ್ಬೇಕಂದ್ರೆ ರಿಸರ್ವೇಷನ್ ಇಂದ ಮಾತ್ರ ಬೆಳಗಾವಿ ಹುಡುಗರು ಇದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಬರ್ರಿ. ಬಟ್ ಫ್ಯಾಮಿಲಿ ಇದ್ರೆ ಮಾತ್ರ ಬರಾಕ್ ಹೋಗ್ಬೇಡಿ. ರಿಸರ್ವೇಷನ್ ಸಿಕ್ಕೈತೆ ಆರಾಮ್ ಹೋಗ್ಬೋದು. ಇಲ್ಲ ಅಪ್ಗ್ರೇಡು ಸಿಗೋಕ್ಕಾಗಲ್ಲ, ಇದಕ್ಕೆ TCಗಳು ಇವ್ರು ಏನು ಮಾಡಕತ್ತಾರ ಅಂದ್ರೆ ಒಂದು 4 ಸ್ಟೇಷನ್ ಅಲ್ಲಿ ಯಾರು ಬರಂಗಿಲ್ಲ ಅಂದ್ರೆ ಬರ್ದು ಕೊಟ್ಬಿಡಾಕ್ತಾರೆ. ಸೊ ಎಲ್ಲರೂ ಬರ್ತಾರೆ, ಚೀಟಿ ಬಿಡಿತಾರೆ, ಕೊಡಾಕತ್ತಾರ. ಏನಾಗತ್ತಂದ್ರೆ ಈಗ ನಾವು ನೆಕ್ಸ್ಟ್ ಸ್ಟೇಷನ್ದಾಗ ಹತ್ತದಾಗ ಸೊ ಅವ್ರು ಜಾಗ ಬಿಟ್ಟು ಹೇಳಕತ್ತಿಲ್ಲ. ಅವ TC ಬರೋ ಮಟನೂ ನಾವು ಜೊತೆ ಜಾಗ ಮಾಡ್ಕೊಂಡು ಹೋಗ್ಬೇಕು, ಹೇಳಂಗೆ ಅಂತ. ಸೊ ಅದ್ರ ಸಂಬಂಧ ಏನಾಯ್ತು, ರಿಸರ್ವೇಷನ್ ಮಾಡಿದ್ರೆ AC ಮಾಡಿರಿ, 2 ತಿಂಗಳು ಮೊದಲ ಮಾಡಿರಿ. ಸೊ ಕನ್ಫರ್ಮೇಷನ್ ಸಿಗ್ತಾವೆ. ನೀವು ಹೋಗಿ ಆರಾಮ್ ನೋಡ್ಕೊಂಡು ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಕಡೆ ರೊಕ್ಕ ಚಲೋ ಐತಾ ಇಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ಲೈಟಿಗೆ ಬೇಕಾದ್ರೆ ರಿಟರ್ನ್ ಬರ್ರಿ, ಆದ್ರೆ AC ಬಿಟ್ಟು ಲಾಂಗ್ ಜರ್ನಿ ಮಾಡಕ್ಕೆ ಹೋಗ್ಬೇಕು. ಸೊ ನಾವು ಒಳಗಿಂದೆಲ್ಲ ತೋರಿಸಿದೆ ಸಿಚುವೇಶನ್ ಹೆಂಗೈತೆ ಅನ್ನೋದು. ಸೊ ಒಳಗಂದ್ರೆ ವರ್ಸ್ಟ್. ಇವು ನನಗೆ ಕರಿಬೇಕು, ನಾವು ಮುಂಜಾನೆ ಟ್ರೈನ್ ಹತ್ತಿದ್ಕೊಂಡು ವಿಡಿಯೋ ಮಾಡ್ಬೇಕಂತ ಇದ್ದವ. ಇವತ್ತಿಗೆ ಮಾಡಿದ್ರೆ ಆ ವಿಡಿಯೋ ಮಾಡಕ್ಕೆ ಮನ್ಸಾಗಿ ಅಷ್ಟು ಇರಿಟೇಟ್ ಆಗಿಬಿಟ್ಟಿದ್ದೆ. ಹೋಗಿ ಮಕ್ಕಳಾಗತ್ತೀನಿ, ಮೈ ದೇವ್ರು ಆಕಳು ಹೀಟ್ ಐತು. ಈಗ ಇಲ್ಲಿಂದ ನೋಡ್ರಿ ನೀವು ಒಳಗ ಹೆಂಗ ಅದಾರ ಜನ. ಸೊ ಇದು ರಿಸರ್ವೇಷನ್ ಹಿಂಗೈತಿ. ಇಲ್ಲಿ ಜನರಲ್ ಕೋಚಿಗೆ ಹೋದ್ರೆ ಹೆಂಗಿರ್ಬಾರ್ದು. ಸೊ ಅದ್ರ ಸಂಬಂಧ ನಾವು ಹೋಗೋದು ಒಂದೇ ವಿತೌಟ್ AC ಯಾವುದು ಬರಕ್ಕೆ ಹೋಗ್ಬೋದು. ಆರಾಮ ರಿಸರ್ವೇಷನ್ ಮಾಡ್ಕೊಂಡು ಪೀಸ್ಫುಲ್ ಆಗಿ ಬಂದು ಹೋಗ್ಬೇಕಂದ್ರೆ ಬರೀ ಇನ್ನೊಂದು ಫುಡ್ಡಿಂದು ನೀವು ಯಾವ್ದು ನೆಕ್ಸ್ಟ್ ಸ್ಟೇಷನ್ದಾಗ ಆನ್ಲೈನ್ದಾಗ ಬುಕ್ ಮಾಡ್ಕೊಂಡು 10 ರೂಪಾಯಿ ಹೋದ್ರೆ ಹೋಗ್ತಾ ಹೊಟ್ಟೆ ತುಂಬ ತಿಂತೀರಿ, ನೆಮ್ಮದಿ ಆಗ್ತಿರ್ತೀವಿ. ಯಾಕಂದ್ರೆ ಸ್ಟೇಷನ್ದಾಗ ಅವ 6 ಬರ್ತಿರ್ತಾವೆ, ಅವಾಗ ತಿನ್ಬೇಕು. ನಾನು ಇವ್ರಿಗೆ ಎಷ್ಟೋ ಹೇಳಿದೆ, ನೆಕ್ಸ್ಟ್ ವಿಜಯವಾಡ ಬರ್ತೈತಪ್ಪ, ಅಲ್ಲಿ ಏನಾದ್ರು ಅಡುಗೆ ಮಾಡ್ಕೊಂಡು ಇಲ್ಲ ಇಲ್ಲಿ ಹೋದ್ರೆ ಖಚಿತ ಸಿಕ್ಕ. ಸೊ ಅವ್ರು ಇಸ್ಕಾನಿಗೆಲ್ಲ ಹೋಗಿ ಬರಾತಿದ್ದ. ಸೊ ಅವ್ರು ನಮಗೆ ಊಟ ಅರೇಂಜ್ ಮಾಡ್ಯಾರ. ಸೊ ಅವ್ರದ್ದೇ ಇವತ್ತು ರಾತ್ರಿ ಊಟ ಇತ್ತು. ಸೊ ಅದೊಂದು ಚಲೋ ಐತೆ, ಅವ್ರಿಗೆ ಸಿಕ್ಕೈತಿ. ಏನಾರ ಇವತ್ತು ಏನು ಮಾಡ್ತಿದ್ರು ನಮಗೆ ಗೊತ್ತಿಲ್ಲ, ಗೊತ್ತೈತ. ಸೊ ಇದೆಲ್ಲ ಡೀಟೇಲ್ಸ್ ಕೊಡ್ಬೇಕಂತ ಹೇಳಿ ನಾವು ವೀಡಿಯೋ ಮಾಡಿದ್ದಿಲ್ಲ. ನನಗೆ ಇವತ್ತು ವೀಡಿಯೋ ಮಾಡೋ ಮನಸ್ಸೇ ಇರಲಿಲ್ಲ. ಎಲ್ಲಿ ನಿಮ್ಗೆ ಮಾಡೋದು ಅಂತ ಇದೆಲ್ಲ ತೋರಿಸ್ಬೇಕಂತೇಳಿ ನಿಮ್ಗೆ ಮಾಡಿದ ವೀಡಿಯೋ. ಇನ್ನೊಂದು TCಗಳು ಬೈಬಾರ್ದು. ನಂದು ಕುಂತ ಈಗ ನಾ ಕುಂತಿನಲ್ಲ, ಈಗ ಕುಂತಲ್ಲ ಸಾಕು. ಅವರ ಬರ್ತಾರೆ, ಟಿಕೆಟ್ ಬೇಕಂತ ಕೇಳ್ತಾನೆ, ಅವ ಚೆಕ್ ಮಾಡ್ತಾನೆ, ಎಷ್ಟು ಸ್ಟೇಷನ್ದಾಗಿಲ್ಲ ಅಂತೇಳಿ ಅಲ್ಲಿ ಮಟ್ಟ ಬರ್ದು ಕೊಡ್ತಾನೆ, ಹೊಂಟು ಬಿಡ್ತಾನೆ. ಹಂಗಂದ್ರೆ 4 ಸ್ಟೇಷನ್ ಕುಂತ TC ಸಹಿ ಹಾಕ್ತಾನೆ. ಸೊ ಬರ್ದು ಕೊಟ್ಟು ಹೋದ ಮುಗಿತು, ಇನ್ನೊಬ್ಬ TC ಬರ್ತಾನೆ, ಎಬ್ಬಿಸ್ತಾನೆ. ಸೊ ಅದ್ರ ಬದ್ಲಿ TC ಒಂದು 3-4 ಕೋಚ್ ಅದಾವು. ಆ 4 ಕೋಚ್ದಾಗ ಆರಾಮ್ ನೆಮ್ಮದಿಯಾಗಿ ಬರ್ಬೋದು. ಇನ್ನೊಂದು ಬಾತ್ರೂಮ್ ನಾವು ಹೋಗಿಲ್ಲ ನಿಮ್ಮ ಮಟ್ಟ, ಅಷ್ಟು ಗಲೀಜಿಟ್ಟಾರ. ಬಂದು ರೊಕ್ಕ ಕೇಳ್ತಾನೆ ಬಾತ್ರೂಮಿಗೆ. ನನಗಂತೂ ವರ್ಸ್ಟ್ ಫೀಲ್ ಅಂದ್ರೆ ಈ ಸ್ಲೀಪರ್ ಕೋಚ್ದಾಗ ಬೇಡ. ನೀವು ಯಾರು ಕಷ್ಟಪಡ್ಬೇಡ್ರಿ ಅದನ್ನು. ಸೊ ನೆಕ್ಸ್ಟ್ ಟೈಮ್ ನಾನು ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕಂದ್ರು ನಾವು AC ಬುಕ್ ಮಾಡಿದ್ರೆ ಅಷ್ಟೇ ತಗೊಂಡ್ಬೇಕು, ಕರ್ಕೊಂಡು ಹೋಗಂಗಿಲ್ಲ. ಲಾಂಗ್ ಜರ್ನಿ ಆಗ್ತೈತೆ, ಕರ್ಕೊಂಡು ಬರೋಕ್ಕೆ ಇಲ್ಲ. ಅನ್ನೋದು ಎಷ್ಟೇ ಟೂನಾಗಿರೋ ಇನ್ನಷ್ಟು ಅಪ್ಡೇಟ್ ಕೊಡ್ತೀನಿ. ನಾವು ಹುಬ್ಳಿ ಮಟನೂ ಈ ವಿಡಿಯೋ ಕಂಟಿನ್ಯೂ ಇರ್ಬೇಕು. ಹುಬ್ಳಿಗೆ ಹೋದ್ಮೇಲೆ ಅಪ್ಕಮಿಂಗ್ ವಿಡಿಯೋಸ್ದಾಗ ಟೋಟಲ್ ಬಜೆಟ್, ಟ್ರಾವೆಲಿಂಗ್, ಹೆಂಗೆಲ್ಲ ಟ್ರಾವೆಲ್ ಮಾಡ್ಬೇಕು ಎಲ್ಲರೂ ಡೀಟೇಲ್ಸ್ ಕೊಡ್ತೀನಿ. ಸ್ಟೇಟ್ ಆಗಿ ಇನ್ನೂ ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಜಗನ್ನಾಥ್ ಪುರಿ ಸೀರೀಸ್ದಾಗ ಫುಲ್ ಡೀಟೇಲ್ಸ್ ಇರ್ತೈತಿ ನಿಮಗೆ ಜಗನ್ನಾಥ್ ಪುರಿಗೆ. ಸೊ ಎಲ್ಲೆಲ್ಲಿ ಹೋಗ್ಬೇಕು, ಎಲ್ಲೆಲ್ಲಿ ಹೋಗ್ಬಾರ್ದ, ಎಲ್ಲೆಲ್ಲಿ
ಟೈಮಿಂಗ್ ಹೆಂಗೆ ಮ್ಯಾನೇಜ್ ಮಾಡ್ಬೇಕು ಎಲ್ಲಾನು ಹೇಳ್ತೇನೆ ನಮಗೆ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಜೈ ಜಗನ್ನಾಥ ಅಂತ ಕಮೆಂಟ್ ಮಾಡಿ. ಇಲ್ಲಪ್ಪ ಪಾಪ ಹೇಳಿ ಸ್ಲೀಪರ್ ಕೋಚ್ ಚಲೋ ಇತ್ತು ಹಂಗೇನಾಗಿತ್ತು ಅಂದ್ರೆ ಇವಾಗ ಕಮೆಂಟ್ ಮಾಡಿ ಹೇಳ್ರಿ. ಯಾರು ಹೋಗಿರ್ತೀವಿ ಹುಬ್ಳಿ ಮಠನು ಈಗ ಕಂಟಿನ್ಯೂ ಇರ್ತದೆ. ಇದ ನೋಡ್ರಿ ನಮಗ್ ತಂದು ಕೊಟ್ಟಾರ ಚಪಾತಿ ಮತ್ತು ಪಲ್ಯ. ಊಟ ನೋಡ್ಬೋದು ನೀವು ಬರ್ದ್ ಕೊಡ್ತಾರೆ ನೋಡ. ಬಟ್ ಆಮೇಲೆ ಎಬ್ಸಾಕ ನಾವು ಕಷ್ಟ ಪಡಬೇಕು. हाय बोल हाय हाय ಇವ ಯಾರೇ शूट कर शूट ಎಷ್ಟು ಚಂದ್ರ ಲೆಕ್ಕ ಸೊ ಫೈನಲಿ ಹುಬ್ಳಿ ಸ್ಟೇಷನ್ ಬಂದು ಮುಟ್ಟಿವ್ರಿ. ಸೊ ಜರ್ನಿ ಅಂದ್ರು ಸ್ವಲ್ಪ ಚಲೋ ಆಯ್ತು. ಎಲ್ಲಾರು ಹುಡ್ಕೊಂಡ ಜಗಳ ಮಾಡಿ ಓಡಿಸಿವಿ. ನೀರ್ ತಗೊಂತಿ ನೀರ್ ತೊಗೊಳತಿ ಮತ್ತೆ ನನಗೆ ನಿಂತಿ. ಸೊ ನಮ್ದು ಲಗೇಜ್ ಎಲ್ಲ ತಗೊಂಡು ಎಲ್ರು ವಾಪಸ್ ಹೊಂಟೇವಿ ನೋಡ್ರಿ. ಸೊ ಇಲ್ಲಿಂದ ಈಗ ಮೇನ್ ಪಾರ್ಟ್ ಈ ವಿಡಿಯೋ ಇಲ್ಲಿ ಎಂಡ್ ಆಗುತ್ತೆ. ಜರ್ನಿ ಬಗ್ಗೆ ಹೇಳ್ಬೇಕು ಅನ್ಸಿದ್ರ ಸೊ ವಿತ್ ಫ್ಯಾಮಿಲಿ ಬರ್ತೀರಂದ್ರೆ ಸ್ಲೀಪರಿಗೆ ಬರಕ್ಕೆ ಹೋಗ್ಬೇಡ್ರಿ. ಫ್ಯಾಮಿಲಿ ಬರ್ತೀರ AC ಬುಕ್ ಮಾಡ್ಕೊಂಡು ಲಾಂಗ್ ಜರ್ನಿ ಮಾಡ್ರಿ. ಇವತ್ತು ಇನ್ನೊಂದು ಫ್ರೆಂಡ್ ಜೊತೆ ಬರ್ತೀರಂದ್ರೆ ಸ್ವಲ್ಪ ಹಠ ಇದ್ದೀರಂದ್ರೆ ಬರ್ರಿ. ಯಾಕಂದ್ರೆ ಅವರು ಶಿವಮೊಗ್ಗ ಒಬ್ಬರಿಬ್ಬರು ಇರೋಂಗಿಲ್ಲ. ಬಂದ್ರೆ ಒಂದು 6-7 ಮಂದಿರ ಅಂತಾರೆ ಅಂತ ಬರ್ತಾರ. ಅವ್ರನ್ನೆಲ್ಲ ಕಪ್ಪಿಸ್ಕೊಳ್ಳೋಯ್ತು ಅಂದ್ರೆ ಬಂದು ಆರಾಮ್ ಜರ್ನಿ ಮಾಡಿ ಬಾಯ್ಸ್ ಅಷ್ಟೇ ಇದ್ದಾರೆ. ಸೊ ಸ್ವಲ್ಪ ಮೇಲೆ ಹತ್ತಿ ನೀವು ಮಾತಾಡ್ತೀನಿ. ಅದ ನಿಮಗೆ ಹೇಳ್ತಿದ್ದಲ್ಲ AC ಅಷ್ಟೇ ಬುಕ್ ಮಾಡ್ಕೊಂಡ್ ಬರ್ರಿ. ನಾನ್ AC ಬರಕ್ಕೆ ಹೋಗ್ಬೇಡ್ರಿ, ಕಪಡ ಆಗುತ್ತೆ. ಸೊ ನಾವಂತೂ ನಾನ್ AC ಬಂದು ಅನ್ಕೋತೀವಿ. ನೆಕ್ಸ್ಟ್ ಟ್ರಿಪ್ ಮಾತ್ರ ನಾನ್ AC ಬರೋಂಗಿಲ್ಲ. ಸೊ ಇಲ್ಲಿಗ ಈ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂದೈತಿ. ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡ್ಬೇಡಿ. ಸರಿ ಸಬ್ಸ್ಕ್ರೈಬ್ ಮಾಡ್ಬೇಡಿ. ನೆಕ್ಸ್ಟ್ ಏನಾಯ್ತಲ್ಲ ನಿಮಗೆ ಬಜೆಟ್ ಬುಕ್ಕಿಂಗ್ ಎಲ್ಲ ಡೀಟೇಲ್ಸ್ ನಿಮಗೆ ಇನ್ನೊಂದು ನೆಕ್ಸ್ಟ್ ಸ್ಟೇ ಟ್ಯೂನ್ ಆಗಿರ್ಬೇಕು. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಕು.